ಹಾಯ್ ಹಲೋ ನಮಸ್ಕಾರ, ನಾನು ಹರೀಶ್ ನಾಗರಾಜು. ನಿಜ ಹೇಳಬೇಕು ಅಂದರೆ ಇವತ್ತಿನ ಈ ಸಂದರ್ಶನಕ್ಕೋಸ್ಕರ, ಮಾತುಕತೆಗೋಸ್ಕರ ನಾನಂತೂ ತುಂಬ ಕಾಯ್ತಾ ಇದ್ದೆ. ಯಾಕೆ ಗೊತ್ತಾ, ಇವತ್ತು ನಮ್ಮ ಜೊತೆ 3 ವಿಭಿನ್ನ ವ್ಯಕ್ತಿತ್ವದವರು ಆಸೀನರಾಗಿದ್ದಾರೆ. ಮೊದಲನೇದಾಗಿ ಹೆಸರಾಂತ ಸಾಹಿತಿ, ಪತ್ರಕರ್ತರು, ಲಕ್ಷಾಂತರ ಓದುಗರನ್ನ ತಮ್ಮ ಬರವಣಿಗೆ ಮೂಲಕ ಸೆಳೆದಿರುವಂಥವ್ರು ಶ್ರೀ ಜೋಗಿ ಸರ್ ನಮ್ಮ ಜೊತೆ ಇದ್ದಾರೆ. ಜೋಗಿ ಸರ್ ನಮಸ್ಕಾರ, ವೆಲ್ಕಮ್. ನಮಸ್ಕಾರ ಹರೀಶ್. ಅದರ ಜೊತೆಗೆ ಪರಿಶ್ರಮ ಮತ್ತು ಸಾಧನೆ ಮೂಲಕ ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಹೆಜ್ಜೆ ಗುರುತುಗಳನ್ನು ಮೂಡಿಸಿರುವಂಥ ಪ್ರಸಿದ್ಧ ಉದ್ಯಮಿ, ಬಿಸ್ನೆಸ್ ಮ್ಯಾಗ್ನೆಟ್ ಶ್ರೀ ಗೌತಮ್ ದಿವಾನ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಗೌತಮ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಮೂರನೆಯವರು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು, ಅಂದರೆ ಅಮೃತಧಾರೆ ಪುಸ್ತಕದ ಲೇಖಕಿ ನಮ್ಮ ಜೊತೆ ಇದ್ದಾರೆ. ನಾನಂತೂ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಅವ್ರು ಏನು ಹೇಳ್ತಾರೆ ಅಂತ, ಬಿಕಾಸ್ ಅದೊಂದು ಪಯಣ. ನಮ್ಮ ಜೊತೆ ಇದ್ದಾರೆ ಲೇಖಕಿ ಶ್ರೀಮತಿ ಭೂಮಿಕಾ ಗೌತಮ್ ದಿವಾನ್. ಥ್ಯಾಂಕ್ ಯು. ಈ ಮೂವರ ಜೊತೆ ಕೂತು ಮಾತಾಡ್ತಿರೋದಿದೆಯಲ್ಲ, ಇದು ಬಹಳ ಖುಷಿ ಕೊಡುವಂಥ ವಿಚಾರ ನನಗೆ. ಪುಸ್ತಕ ರಿಲೀಸ್ ಆಯಿತು ನಿಜ, ಆದರೆ ಪುಸ್ತಕವಾಗಿ ಮಾತ್ರ ಇಲ್ಲ, ಅದರ ಹಿಂದಿನ ಒಂದು ಬದುಕು, ಒಂದು ಭಾವನೆ, ಒಂದು ಪಯಣ, ಒಂದು ಜರ್ನಿ ಇದೆ. ಈ ಜರ್ನಿ ಹೇಗಿತ್ತು ಅಂತ ಕೇಳಬೇಕು ಅನ್ನೋ ಕುತೂಹಲ ಅಂತೂ ನನ್ನಲ್ಲಂತೂ ಇದೆ. ಹಾಗಾದ್ರೆ ಬನ್ನಿ, ತಡ ಮಾಡದೆ ನಮ್ಮ ಮಾತುಕತೆ ಶುರು ಮಾಡೋಣ. ಭೂಮಿಕಾ ಮೇಡಮ್, ಸಾಮಾನ್ಯವಾಗಿ ಯಾರಾದರೂ ತಮ್ಮ ಜೀವನದ ಬಗ್ಗೆ ಬರೆದ್ರೆ ಅದನ್ನು ನಾವು ಆತ್ಮಕಥೆ ಅಂತ ಕರೆದು ಬಿಡ್ತೀವಿ. ಆದರೆ ನಿಮ್ಮ ಪುಸ್ತಕ ಇದೆಯಲ್ಲ ಅಮೃತಧಾರೆ, ಅದನ್ನು ಓದಿದ ಮೇಲೆ ನಮ್ಗೆ ಹಾಗೆ ಅನಿಸೋದೇ ಇಲ್ಲ. ಒಂದು ವ್ಯಕ್ತಿಯ ಕಥೆ ಅಲ್ಲಲ್ಲ, ಒಂದು ಮನೆಯ ಪಯಣ, ಒಂದು ಮನಸ್ಸಿನ ಪಯಣ, ಒಂದು ಭಾವನೆಗಳ ಪಯಣ. ನಿಮಗೆ ವೈಯಕ್ತಿಕವಾಗಿ ಇದ್ರ ಬಗ್ಗೆ ಏನು ಹೇಳಬೇಕು ಅಂತ ಅನಿಸ್ತಾ ಇದೆ? ನಿಮ್ಮ ಫೀಲ್ ಏನು ಮೇಡಮ್? ನಿಜ ಹೇಳಬೇಕು ಅಂದರೆ ನನ್ನ ಡೈರಿ ಪುಸ್ತಕ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆ ಯೋಚನೆ ಇಟ್ಕೊಂಡು ನಾನು ಬರ್ತಿರ್ಲಿಲ್ಲ. ಅದು ಚಿಕ್ಕ ವಯಸ್ಸಲ್ಲಿ ನಾನು ಯಾರ ಜೊತೆನೂ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಸೊ ಅಪ್ಪ ಹೇಳಿದ್ರು, ನೀನು ಒಳಗಿನ ಭಾವನೆಗಳು, ನಿನ್ನ ಮನಸ್ಸಿನ ಭಾವನೆಗಳನ್ನು ನೀನು ಯಾರ ಹತ್ರ ಶೇರ್ ಮಾಡ್ಕೋಬೇಕು ಅಂತ. ಸೊ ಒಬ್ಬರು ಫ್ರೆಂಡ್ ಬೇಕು ಅಂತ ಪಾಪ ನನಗೆ. ಸೊ ಹಾಗಾಗಿ ನನಗೇನು ಅನ್ನಿಸ್ತಿತ್ತು ಅದನ್ನು ನಾನು ಬರಿತಾ ಹೋದೆ ಅಷ್ಟೇ. ಇದರಲ್ಲಿ ಯಾವ ಆರ್ಟು, ಯಾವ ಕ್ರಾಫ್ಟು ಏನೂ ಇಲ್ಲ, ನನಗೆ ತೋಚಿದ್ದನ್ನು ಹಾಗೆ ಬರ್ತಿದ್ದೀನಿ. ಹಾಗಾದರೆ ಈ ಪುಸ್ತಕದಲ್ಲಿರೋ ಎಲ್ಲ ಪಾತ್ರಗಳು ನಿಜಾನಾ ಮೇಡಮ್? ಹಾಂ. ಗೌತಮ್ ಸರ್, ಇಷ್ಟು ಪರ್ಸನಲ್ ಆಗಿ ವಿಚಾರವನ್ನ ಪುಸ್ತಕದಲ್ಲಿ ಬರೆದ್ರೆ ಭಯ ಆಗ್ಲಿಲ್ವಾ? ಯಾರು ಹೇಗೆ ತಗೋತಾರೆ ಅಂತ ಯೋಚನೆನೂ ಬರಲಿಲ್ವಾ ಸರ್? ಒಂದ್ಸರ್ತಿ ಅಲ್ಲ, ತುಂಬ ಸತಿ ಅನಿಸಿದೆ. ಈ ಪುಸ್ತಕ ಹೊರಗಡೆ ಬಂದಮೇಲೆ ಯಾರು ಏನು ಅನ್ಕೋತಾರೋ, ಯಾರಿಗೆ ಬೇಜಾರಾಗುತ್ತೋ, ಯಾರು ತಪ್ಪಾಗಿ ಅರ್ಥ ಮಾಡ್ಕೋತಾರೋ ಅಂತ ತುಂಬ ಸತಿ ಅನಿಸಿದೆ. ಅದಕ್ಕಿಂತ ಹೆಚ್ಚಾಗಿ ಕಾಡಿದ್ದು ನನಗೆ ಇನ್ನೊಂದು ಪ್ರಶ್ನೆ. ಅಂದರೆ ಇದೇ ಥರದ ಕಥೆ, ಇದೇ ಥರದ ಹೋರಾಟ, ಇದೇ ಥರದ ನೋವು ಇನ್ನೆಲ್ಲೋ ಆಗಿರ್ಬೋದಲ್ವಾ? ಅಂಥವ್ರಿಗೆ ಈ ಪುಸ್ತಕ ಒಂದು ಸ್ಫೂರ್ತಿ ಆದರೆ, ನಾನೊಬ್ಬನೇ ಅಲ್ಲ ಅನ್ನೋ ಭರವಸೆ ಕೊಟ್ಟರೆ, ಅದೇ ಈ ಪುಸ್ತಕಕ್ಕೆ ನಿಜವಾದ ಅರ್ಥ. ನಾನು ಅವತ್ತೇ ಡಿಸೈಡ್ ಮಾಡಿದೆ, ಇದು ಬರೀ ಡೈರಿ ಮಾತ್ರ ಆಗಿರಬಾರ್ದು, ಇದೊಂದು ಪುಸ್ತಕ ಆಗಬೇಕು ಅಂತ. ಹಾಗಾಗಿ ಇದನ್ನು ಪುಸ್ತಕದ ರೂಪದಲ್ಲಿ ತರೋ ಪ್ರಯತ್ನ ಮಾಡಿದೆ. ಜೋಗಿ ಸರ್, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭೂಮಿಕಾ ಮೇಡಮ್ ನಿಮ್ಮ ದೊಡ್ಡ ಅಭಿಮಾನಿ, ಒಂಥರ ಹಾರ್ಡ್ ಕೋರ್ ಫ್ಯಾನ್ ಅಂತ ಕರಿಬೋದು.